ಸಿದ್ದರಾಮಯ್ಯ ರಾಜೀನಾಮೆಗೆ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಸಿಎಂ. ವಿಧಾನಸೌಧದ ಒಳಗಡೆ ಹೊರಗಡೆ ಧರಣಿ ಮಾಡಿ ನಮ್ಮ ಹೋರಾಟದ ಫಲವಾಗಿ ಇವತ್ತು ಜಯ ಸಿಕ್ಕಿದೆ. ಸತ್ಯಮೇವ ಜಯತೆ, ಯಾವತ್ತೂ ಸತ್ಯ ಗೆದ್ದೇ ಗೆಲ್ಲತ್ತೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನೈತಿಕ ಒಂದು ಹೊಣೆ ಹೊತ್ತು ರಾಮಕೃಷ್ಣ ಹೆಗಡೆಯವರ ಫಾಲೋಯರ್ ಅಂತಾರೆ. ರಾಮಕೃಷ್ಣ ಹೆಗಡೆಯವರ ಮೇಲೆ ಆಪಾದನೆ ಬಂದಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಅವರು ಕೂಡ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಪಾಪದ ಕೊಡ ತುಂಬಬೇಕಾದ್ರೆ 4 ವರ್ಷ ಬೇಕು. ಇದು ಬಂದು ಒಂದೇ ವರ್ಷದಲ್ಲಿ ಪಾಪದ ಕೊಡ ತುಂಬೋಗಿದೆ. ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟವನ್ನು ವಿಧಾನಸಭೆ ಒಳಗಡೆನೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ನಾವು ಹೋರಾಟ ಮಾಡಿದ್ರಿ. ಅದರ ಫಲವಾಗಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಅದಾದಮೇಲೆ ಮೂಢ ಹಗರಣದಲ್ಲೂ ಕೂಡ ನಾವು ಹೋರಾಟ ಮಾಡಿದ್ರಿ. ನಿಲುವಳಿ ಸೂಚನೆ ತಂದು ಚರ್ಚೆಗೆ ಕೇಳಿದ್ರಿ. ಅವರು ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಅಹೋರಾತ್ರಿ ಧರಣಿಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದ್ರಿ. ಅಲ್ಲೂ ಕೂಡ ಕೆಲವು ದಾಖಲೆಗಳನ್ನು ನಾನು ಮಣ್ಣೆ ಮಾಡಿದೆ. ಅದಾದಮೇಲೆ ನಾವು ಪಾದಯಾತ್ರೆ ಮಾಡಿದ್ರಿ. ಈ ಎಲ್ಲ ಹೋರಾಟದಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಆ್ಯಸ್ ಎ NDA ಒಟ್ಟಾರೆ ನಮಗೆ ಈ ವಿಚಾರದಲ್ಲಿ ಜಯ ಸಿಕ್ಕಿರೋದು ಸಂತೋಷ ತಂದಿದೆ. ಯಾವತ್ತೂ ಕೂಡ ಸತ್ಯಮೇವ ಜಯತೆ, ಸತ್ಯ ಗೆದ್ದೇ ಗೆಲ್ತೈತೆ. ಇವತ್ತು ಈ ಒಂದು ಕೋರ್ಟಿನ ಆದೇಶ ನಿಜಕ್ಕೂ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಭ್ರಷ್ಟಾಚಾರಿ ಅನ್ನೋದು ಸ್ಪಷ್ಟವಾಗಿ ಪ್ರೂವ್ ಆಗಿದೆ. ಸಿದ್ದರಾಮಯ್ಯನವರು ನೈತಿಕ ಒಂದು ಹೊಣೆ ಹೊತ್ತು ರಾಮಕೃಷ್ಣ ಹೆಗಡೆಯವರ ಫಾಲೋಯರ್ ಅಂತಾರೆ. ರಾಮಕೃಷ್ಣ ಹೆಗಡೆಯವರ ಮೇಲೆ ಆಪಾದನೆ ಬಂದಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಅವರು ಕೂಡ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದೀಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಳೆ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ನಡೆಯಲಿದೆ. ನಾಳೆ ರಾಜ್ಯ ಸಚಿವ ಸಂಪುಟದ ಸಭೆ ನಡೆಯಲಿದ್ದು ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಈ ಸಭೆ. ಹೈಕೋರ್ಟ್ ತೀರ್ಪು ಪ್ರಕಟದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ನಾಳೆ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಸಭೆ ಕರೆಯಲಾಗಿದೆ. ರಾಜ್ಯ ಸಚಿವ ಸಂಪುಟದ ಈ ಸಭೆ ಬಹಳ ಮಹತ್ವ ಪಡ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಿರ್ಣಯವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯ ಸಚಿವ ಸಂಪುಟದ ಸಭೆ ಈ ಸಂದರ್ಭದಲ್ಲಿ ಮಹತ್ವವನ್ನ ಪಡ್ಕೋತಾ ಇದೆ. ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ಸಿಎಂ. ಕ್ಯಾಬಿನೆಟ್ ಸಭೆ ನಂತರ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ ಸಭೆ ನಂತರ ನಡೆಯುತ್ತೆ ಶಾಸಕಾಂಗ ಪಕ್ಷದ ಸಭೆ. ಎರಡೂ ಸಭೆ ಮಹತ್ವವನ್ನ ಪಡ್ಕೋತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ಸಿಎಂ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಳ್ಳಲಿದೆ. ಸದ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಯಲ್ಲಿ ಈ ಸಭೆ ಬಹಳ ದೊಡ್ಡ ಕುತೂಹಲಕ್ಕೂ ಕಾರಣ ಆಗಿದೆ. ಮಹತ್ವವನ್ನು ಕೂಡ ಪಡ್ಕೋತಾ ಇದೆ. ಉಸ್ತುವಾರಿ ಸುರ್ಜೇವಾಲಾ ಇವತ್ತು ರಾತ್ರಿನೇ ಬೆಂಗಳೂರು ತಲುಪ್ತಾರೆ. ನಾಳೆ ಬೆಳಗಾದ್ರೆ ಸರಣಿ ಸಭೆಗಳಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋದಕ್ಕೆ ಸಂಪುಟ ಶಾಸಕಾಂಗ ಪಕ್ಷ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೈಕೋರ್ಟ್ ತೀರ್ಪು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಶಾಕ್, ಪಕ್ಷಕ್ಕೂ ಕೂಡ ಶಾಕ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾಳೆ ಶಾಸಕಾಂಗ ಸಭೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಾಳೆ ಬೆಳಗಾದ್ರೆ ಸರಣಿ ಸಭೆಗಳು ನಡೆಯುತ್ತೆ. ಕ್ಯಾಬಿನೆಟ್ ಸಭೆ, ಶಾಸಕಾಂಗ ಸಭೆ ಕೂಡ ಕರೆಯಲಾಗಿದೆ. ಒಟ್ಟಾರೆ ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ? ಸಭೆಯಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ಹಾಗಾದ್ರೆ ಸದಸ್ಯರು ನಿಲ್ಲೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಶ್ವೇತಾ, ಈಗಾಗಲೇ ಹೈಕೋರ್ಟ್ ತೀರ್ಪು ಪ್ರಕಟವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಯಾಕೆಂತಂದ್ರೆ ಒಂದು ಕಡೆ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮುಖ್ಯಮಂತ್ರಿ ನಡೆಸಿದ ಜೊತೆಗೆ ರಾಜಕೀಯವಾಗಿಯೂ ಕೂಡ ಕೆಲವೊಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ನಿಟ್ಟಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ
ಏನು ವಿರುದ್ಧ ಬಂದಿರತಕ್ಕಂಥ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಕ್ಕಂಥ ಒಂದು ಕಡೆ ಆದರೆ ಇನ್ನೊಂದು ಕಡೆ ಶಾಸಕರ ವಿಶ್ವಾಸವನ್ನು ಕೂಡ ಪಡಿತಕ್ಕಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಬೆಂಬಲಕ್ಕಿಂತ ಶಾಸಕರೆಲ್ಲರೂ ಕೂಡ ವಿಶ್ವಾಸವನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾಳೆ ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಸಬೇಕು ಅನ್ನುವ ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಲಾಗ್ತದೆ. ಅಧಿಕೃತವಾದ ಟೈಮಿಂಗು ಮತ್ತು ಸಮಯ ಅಂದ್ರೆ ಸ್ಥಳವನ್ನ ಅಧಿಕೃತವಾಗಿ ಇನ್ನಷ್ಟೇ ಕೆಲ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ಆಪ್ತವಲಯದಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗುತ್ತೆ. ಅದಕ್ಕೂ ಜೊತೆಗೆ ನಾಳೆ ಸಚಿವರ ವಿಶ್ವಾಸದ ಜೊತೆಗೆ ಸಚಿವ ಸಂಪುಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಬಂದಿರುವಂತಹ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಬೇಕು ಅನ್ನುವಂಥ ಚರ್ಚೆಗಳು ಕೂಡ ಆಗಿದೆ. ಆ ಬಗ್ಗೆಯೂ ಕೂಡ ಅಧಿಕೃತವಾದ ಟೈಮಿಂಗ್ ಅನ್ನು ಕೂಡ ನಿಗದಿ ಮಾಡಲಾಗ್ತಾ ಇದೆ. ಹಾಗಾಗಿ ಈಗ ಒಂದು ಕಡೆ ಶಾಸಕಾಂಗ ಸಭೆ, ಇನ್ನೊಂದು ಕಡೆ ಸಚಿವ ಸಂಪುಟ ಸಭೆ, ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾದಂತಹ ಸಮಾಲೋಚನೆಗಳು ಕೂಡ ಮುಂದುವರೆದಿದೆ. ಯಾಕೆಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ, ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಒಂದು ಸಲಹೆಯ ರೂಪದಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಈ ಒಂದು ಈಗ ಹೈಕೋರ್ಟ್ ತೀರ್ಪು ಕೂಡ ಈಗ ಪ್ರಕಟವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ ಮುಂದೆ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿ ಸಚಿವರ ಜೊತೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗ್ತಾ ಇದೆ. ಹಾಗಾಗಿ ಸಚಿವರ ಸಭೆಯಲ್ಲಿ ವಿಸ್ತೃತವಾಗಿ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಚರ್ಚೆ ಆದ ಬಳಿಕ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾಕಂತಂದ್ರೆ ಇದು ಕೇವಲ ಮುಖ್ಯಮಂತ್ರಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಪ್ರಕರಣವಾಗಿ ಉಳ್ಕೊಂಡಿಲ್ಲ. ಸಚಿವ ಸಂಪುಟದ ಒಂದು ಒಂದು ಭಾಗಿದಾರಿಕೆಯೂ ಕೂಡ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಸಚಿವ ಸಂಪುಟದಲ್ಲೂ ಕೂಡ ಸಲಹೆಯಾತ್ಮಕವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ, ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಒಳಗೊಂಡಂತ ಪ್ರಕರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲ್ ಅಲ್ಲೂ ಕೂಡ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾಳೆ ಶಾಸಕಾಂಗ ಸಭೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಚಿವ ಸಂಪುಟ ಸಭೆಯನ್ನು ಕೂಡ ಕರಿಬೇಕು ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಓಕೆ, ಒಂದು ಕಡೆ ಬಿಜೆಪಿ ಇವಾಗ ನೈತಿಕತೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಕೂಡ ಜೋರಾಗಿ ಮಾಡ್ತಾ ಇದೆ. ಈಗ ನನ್ನ ಮೇಲೆ ಹಗರಣ ಆರೋಪ ಕೇಳಿ ಬಂದ್ರು ಅಥವಾ ನಾನು ಜೈಲಲ್ಲಿ ಇದ್ರು ನಾನು ಆಡಳಿತ ನಡೆಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕರು ಸಿಎಂ ಸಿದ್ದರಾಮಯ್ಯನವರು. ಆ ಕಾರಣಕ್ಕಾಗಿ ನಾಳಿನ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ತಗೋಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಸೊ ಇದ್ರ ಬಗ್ಗೆ ಏನಾಗ್ಬೋದು ಹಾಗಾದ್ರೆ ನಾಳಿನ ಸಭೆಯಲ್ಲಿ? ಖಂಡಿತವಾಗ್ಲೂ ಶ್ವೇತ, ಯಾಕಂತಂದ್ರೆ ಹೈಕೋರ್ಟ್ ತೀರ್ಪು ಇದು ಕಾನೂನಾತ್ಮಕವಾಗಿ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೋ ಅದೆಲ್ಲ ಒಂದು ಸುದೀರ್ಘವಾಗಿರ್ತಕ್ಕಂಥ ಅವಧಿಗೆ ಸೀಮಿತವಾಗಿರ್ತಕ್ಕಂಥ ಪ್ರಕರಣ ಅದು. ಆದರೆ ಇದು ರಾಜಕೀಯವಾಗಿ ಯಾವ ರೀತಿ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಚರ್ಚೆಗಳು ಜೋರಾಗಿರುವಂಥದ್ದು. ಹೈಕೋರ್ಟ್ ತೀರ್ಪು ಪ್ರಕಟವಾದ ಬೆನ್ನಲ್ಲಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ತನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ನ ಒಳಗೊಂಡಂತೆ ಇದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿರ್ಧಾರವನ್ನು ಈಗಾಗಲೇ ಮಾಡಲಾಗಿದೆ. ಹೋರಾಟ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಈ ಒಂದು ವಿಚಾರದಲ್ಲಿ ಸಂಚಲನ ಕೂಡ ಉಂಟಾಗುತ್ತೆ. ಮುಖ್ಯವಾಗಿ ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಷಯವನ್ನ ಈ ಕುರಿತು ಜನಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಪ್ರತಿಪಕ್ಷಗಳು ತೆಗೆದುಕೊಂಡಾಗ ಅದಕ್ಕೆ ಒಂದು ಕೌಂಟರ್ ಆಗಿ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಯಾವ ನಿರ್ಧಾರ ಮಾಡಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿಯೇ ನಾಳಿನ ಸಭೆಯಲ್ಲಿ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬರೋರಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. Yes, sir. Thank you, Anand Nivila detailsಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.